ಗೈಸ್ ಗೈಸ್ ನಮ್ಮಮ್ಮ ಬೆಳಗ್ಗೆ ಹಟ್ಟಿ ಕಸನ ಗುಡಿಸಿದ್ದಾರೆ. ಅಮ್ಮ ಹಿಂಗೆ ಗೇಟ್ ಮುಂದೆ ಹಿಂಗೆ ಇರುತ್ತಲ್ಲ, ಇದಕ್ಕೆ ಹಟ್ಟಿ ಕಸ ಅಂತಾರ ಆಯಿತಾ. ಆ್ಯಕ್ಚುಲಿ ನನಗೆ ಹೇಳಿದ್ರು ಗುಡ್ಸು ಅಂತ, ಬಟ್ ಸಡನ್ನಾಗಿ ಅವರೇ ಪರ್ಕೆ ಇಡ್ಸ್ಕೊಂಡೀಗ ಗುಡಿಸ್ತವ್ರಪ್ಪ. ಗೈಸ್ ಅಲ್ಲ ನಾಯಿ ನೋಡಿ ಅಲ್ಲಿ ಹೆಂಗೆ ಆಡ್ತೈತೆ, ಏನೋ ಕಾಯಿಲೆ ಬಂದೈತೆ ಅನ್ಸುತ್ತೆ ಆ ನಾಯಿಗೆ, ಅದಕ್ಕೆ ಒಂಥರ ಆಡ್ತೈತೆ ನಾಯಿ. ನಮ್ಮಮ್ಮ ಇವಾಗ ಹಿಂಗೆ ಗುಂಪಲ್ಲಿ ಹಿಂಗೆ ಇಟ್ಟವ್ರು ನೋಡಿ, ಇಲ್ಲಿ ಎಲೆಗಳೆಲ್ಲ ಗುಡ್ಡೆ ಮಾಡಿ ಇಟ್ಟವ್ರೆ. ಇವಾಗ ಇದನ್ನ ತುಂಬು ಅಂತ ಹೇಳ್ತವ್ರೆ. ಗೈಸ್ ನಮ್ ಗಾನವಿನು ಈಗ ರೆಡಿ ಆಗೋಳೆ, ಫೇರ್ ಇನ್ ಲವ್ಲಿ ಹಾಕೊಂಡು ಈಗ ರೆಡಿ ಆಗೋಳೆ. ಅದು ಫೇರ್ ಇನ್ ಲವ್ಲಿನ ಯಾವ್ದು ಇರ್ಬೋದು ಅದು ಗೆಸ್ ಮಾಡೋದು? ಅಲ್ಲ, ತಪ್ಪು. ಫೇರ್ ಇನ್ ಲವ್ಲಿ ಅಲ್ಲ, ಅದು ಗ್ಲೋ ಅಂಡ್ ಲವ್ಲಿ ಅಂತ. ಗಾನವಿನ ಬಿಟ್ಟಾದ್ಮೇಲೆ ಹಂಗೆ ಪೆಟ್ರೋಲ್ ತಗೊಂಡ್ ಬರೋಣ. ನಮ್ಮಪ್ಪ ಹೇಳಿದ್ರು ಹಂಗೆ ಕ್ಯಾನಲ್ಲಿ ಪೆಟ್ರೋಲ್ ತಗೊಂಡ್ ಬಾ ಅಂತ. ಅಪ್ಪ ಆಕ್ಟಿವ್ ಕೀ ಅಲ್ಲ. ಗೈಸ್ ನಮ್ ಗಾನವಿದ್ ಕಾಲೇಜ್ ಬಂತು. ಸರಿ ಅಲ್ಲಿ ಒಂದು ಸ್ಟೆಪ್ ಆಗಿ ತೋರಿಸು ನೋಡೋಣ. ಸರಿ ಬಾಯ್. ಗೈಸ್ ಹಂಗೆ ನಮ್ಮ ಗಾನವಿನ ಬಿಟ್ಬಿಟ್ಟು ಬಂದಾದ್ಮೇಲೆ ಇಲ್ಲಿ ಎಳ್ನೀರು ಕುಡಿಯೋಣ ಅಂತ ಇಲ್ಲಿ ಬಂದಿದ್ದೀನಿ. ಸಣ್ಣ ಆಯ್ತಲ್ಲಣ್ಣ ಕಾಯಿ, ಹೌದಾ? ಗೈಸ್ ಇವಾಗ ಹೋಗಿ ಒಂದು ಟ್ರೇ ಮೊಟ್ಟೆ ತಗೊಂಡು ಬರೋಣ, ಜೊತೆಗೆ ಒಂದು ಟ್ರೇ ಅವ್ರಿಗೆ ಒಂದು ವಾಪಸ್ ಬೇರೆ ಕೊಡ್ಬೇಕು. ಇದು ಫಸ್ಟ್ ಇದೆಯಲ್ಲ, ಈ ಟ್ರೇನು ಅವ್ರಿಗೆ ವಾಪಸ್ ಕೊಡ್ಬೇಕು. ಬನ್ನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋಣ. ತಾಳಿ ಒಂದು ಟ್ರೇ ಮೊಟ್ಟೆ ಬೇಕಿತ್ತು, ಜೊತೆಗೆ ಇದೊಂದು ಟ್ರೇ ನಿಮ್ಮದೇ. ಇದು ಮೊನ್ನೆ ಹಿಂಗೆ ಬಂದಿದ್ದೆ, ಇವ್ರು ಪ್ರಮೋದ್ ಅವರಿದ್ರು. ಬ್ರೋ ಇದು ಬಾಯ್ಲ್ಡ್ ಎಗ್ಗಾ? ಅಂದರೆ ಕ್ಲೀನಾಗಿ ಸಿಪ್ಪೆ ಬರುತ್ತಲ್ಲ. ಎಲ್ಲಮ್ಮ ಇಡ್ಲಿ? ಗೈಸ್ ನಾವಪ್ಪ ಇಲ್ಲಿ ಶೆಡ್ಡಲ್ಲಿ ವಾಕ್ ಮಾಡ್ತವ್ರೆ ಅಂತ ಅನ್ಕಂಡ್ನಾ, ಬಟ್ ನಾವಪ್ಪ ಇಲ್ಲಿ ವಾಕ್ ಮಾಡ್ತಿಲ್ಲ, ಗಡ್ಡ ಸೆಟ್ಟಿಂಗ್ ಮಾಡ್ಕೊತವ್ರೆ ಹೊಸ ಟ್ರಿಮ್ಮರಲ್ಲಿ. ಹೆಂಗೈತ್ ಪಾಪ ಹೊಸ ಟ್ರಿಮ್ಮರು? ಸೂಪರ್ ಆಗೈತಾ ಎಲ್ಲ? ಹಾಂ ಮಾಡ್ಕೊಂಡ್ರ ಫುಲ್ಲು? ಇಲ್ಲ ಅಲ್ವಾ ಎಲ್ಲ ಎಲ್ಲ ಕತ್ ಮೇಲೈತಿ. ಓ ಸೂಪರ್ ಆಗಿ ಮಾಡ್ಕೊಂಡಿದ್ದೀರಾ. ಚೆನ್ನಾಗಿ ಬಂದೈತಿ ಗೈಸ್. ನೋಡಿ ಒಬ್ರು ಕಮೆಂಟ್ ಹಾಕಿದ್ರು, ಬ್ರೋ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಿಮ್ಮ ಅಪ್ಪಂಗೆ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಕ್ಕೆ ಹೇಳಿ, ಸಿಗರೇಟ್ ಬಿಡಕ್ಕೆ ಹೇಳಿ ಅಂತ. ತರ್ಲ ಏನು ಗೈಸ್ ನಾವ್ ಅಪ್ಪ ಹೆಂಗ್ ಕಾಣಿಸ್ತವ್ರೆ ಕಮೆಂಟ್ ಮಾಡಿ. ಸೂಪರ್ ಆಗಿ ಬಂದೈತಿ. ಅದು ಜಾಸ್ತಿ ಹಂಗೆ ನೋಡ್ತಿದ್ರೆ ಹಂಗೆ ಮಾಡ್ಕೋಬೇಕು ಅನ್ಸುತ್ತೆ. ಚೆನ್ನಾಗಿ ಬಂದೈತೆ. ಹೌದು ಆಂಟಿ ಲೈಟ್ಸ್ ಕೊಡಿ ಅರ್ಧ ಪ್ಯಾಕ್. ಏನ್ ಟ್ರಿಮ್ಮರಾ? ಹಾಂ ಸ್ವಲ್ಪ ಚಾರ್ಜ್ ಹಾಕ್ತೀನಿ. ಸರಿ ಹಂಗಾರೆ ಚಾರ್ಜಿಗೆ ಹಾಕೋದ್ರ ಒಳಗಡೆನೆ ಹಾಕ್ಬಿಡಿ. ಇಲ್ಲಿ ನೀವು ಇರ್ತೀರಾ? ಸರಿ ಹಂಗಾರೆ. ಹಾಂ ಸರಿ ಅಮ್ಮ ಪಪ್ಪ ಗಡ್ಡ ಸೆಟ್ಟಿಂಗ್ ಮಾಡ್ಕೊಂಡೈತೆ, ಒಂದ್ಸಲ ಹೋಗಿ ನೋಡು. ಎಷ್ಟು ಚೆನ್ನಾಗಿ ಮಾಡ್ಕೊಂಡೈತೆ ಗೊತ್ತಾ, ಬಾ ನೋಡ್ ಬಾ. ಗೈಸ್ ಬನ್ನಿ, ನಾವಮ್ಮ ನೋಡಕ್ ಹೋಗ್ತವ್ರ ನಾವು ಅಪ್ಪನ. ನಾಚ್ಕೊಳಕ್ಕೇನು ಹೋಗ್ಬೇಡ. ಸರಿ ಹೋಯ್ತು. ಗಡ್ಡನ ಇಲ್ಲಿ ತಕೊಂಡ್ರಾ? ಇಲ್ಲಿ ಅಲ್ಲಿ ಸೂಪರ್ ನೋಡು ನಮ್ಮ ಯಜಮಾನ್ರು ಹೆಂಗೆ ಅಂತ. ಬಂದೆಲ್ಲ ಆ ಪದ ಬಳಸಲ್ವಲ್ಲ ಜಾಸ್ತಿ. ಏನಾದ್ರು ಒಟ್ಟಿನಲ್ಲಿ ಸ್ವಲ್ಪ ಇದ್ದಿದ್ರು ಒಂದು 30% ಆದ್ರೂ ನೀಟಾಗಿ ಯಾವುದಾದ್ರೂ ಮಾಡ್ತೀನಿ ಒಟ್ಟಿನಲ್ಲಿ ಅಲ್ವಾ. ಸಿಗರೇಟ್ ಮತ್ತೆ ನೆನ್ನೆಯಿಂದ ಬಿಟ್ಟೆ ಅಂದ್ರೆ ಬಿಡ್ತು ಇವತ್ತೊಂದು ದಿನ. ನೋಡಿ ಗೈಸ್, ಬಿಡ್ತೀನಿ ಅಂತ ಅವಾಗೆ ಬಿಡ್ತಾನೆ ಅವರೇ. ಸ್ವಲ್ಪ ಟೆನ್ಷನ್ ಇರುತ್ತಲ್ಲ ಗೈಸ್. ಆದ್ರೂ ಸ್ಟವ್ ಇಲ್ಲ ಅಂದ್ರೆ ಅಡುಗೆ ಮನೆ ಕಳೆನೇ ಇಲ್ಲ ಗುರು. ನಾವಮ್ಮ ಇಲ್ಲಿ ಮೊಟ್ಟೆನ ಇಲ್ಲಿ ಬಾಯ್ಲ್ ಮಾಡ್ತವ್ರೆ ಕರೆಂಟ್ ಸ್ಟವ್ ಅಲ್ಲಿ. ನೋಡಿ ಅಲ್ಲಿ ಕಣ್ ಮುಂದೆನೆ ನೀರಷ್ಟು ಹೋಗ್ತೈತೆ, ವೇಸ್ಟ್ ಹೇಗೆ ಮಾಡ್ತವ್ರೆ ಅಂತ.
ಏನ್ ನೀನೆ ಬಿಸಿ ಇದೆ ಅದು, ಅದಕ್ಕೆ ಇದು ಮಾಡ್ತಿದ್ದೆ. ಮತ್ತೆ ಬೌಲಿಗೆ ಹಾಕಬೇಕು ತಾನೆ, ಸುಮ್ಮನೆ ನೀರು ವೇಸ್ಟ್ ಮಾಡ್ತಾರ. ಅಲ್ಲಿ ಒಂದು ಮೊಟ್ಟೆ ಸುಲಿದವ್ರೆ ಎಷ್ಟು ಬೆಂದೈತೆ ಅಂತ ತೋರ್ಸು ನೋಡೋಣ. ಕಟ್ ಮಾಡು. ನನಗೆ ಏನು ಗೊತ್ತಾ, ತೀರಾ ಗಟ್ಟಿ ಗಟ್ಟಿ ಇರಬಾರ್ದು ಗೈಸಿ, ಬಾಯ್ಲ್ಡ್ ಎಗ್ ಅರ್ಧಂಬರ್ಧ ಬೆಂದಿರ್ಬೇಕು, ನನಗೆ ಹಂಗಿಷ್ಟ. ಇವತ್ತು ನಮ್ಮ ಮನೇಲಿ ತಿಂಡಿ ಚಿತ್ರಾನ್ನ. ಯಾಕೋ ಬ್ಯಾಕ್ ಟು ಬ್ಯಾಕ್ ಚಿತ್ರಾನ್ನನೇ ಕೊಡ್ತಾರಪ್ಪ ನಮ್ಮಮ್ಮ. ಸ್ಟವ್ ಹಿಂಗಿರ್ಬೇಕು ಗೈಸ್, ನೋಡಿ ಹಿಂಗಿರ್ಬೇಕು ನೋಡಿ. ಇಲ್ಲಿ ಏನ್ ಜ್ಯೂಸಿಯಾಗಿ ಎಷ್ಟು ಸಖತ್ತಾಗಿ ಕಾಣ್ತೈತೆ ಅದು. ಗೈಸ್ ಆಕ್ಚುಲಿ ಇವಾಗ ವೈಟ್ ಶರ್ಟ್ ಹಾಕೊಂಡು ಬ್ಲೂ ಜೀನ್ಸ್ ಹಾಕೊಂಡು ಈಗ ಗೃಹ ಪ್ರವೇಶಕ್ಕೆ ಈಗ ರೆಡಿ ಆಗಿದ್ದೀನಿ ನಾನು ಮತ್ತೆ ನಮ್ಮಪ್ಪ. ಆಕ್ಚುಲಿ ನಮ್ಮ ಅಪ್ಪನ ಫ್ರೆಂಡು ಅವ್ರ ಮನೆ ಗೃಹ ಪ್ರವೇಶ ಅಂತ, ಸೊ ಅದಕ್ಕೀಗ ನಮ್ಮಪ್ಪ ಬಾ ನೀನು ಅಂತಂದ್ರ ಆಯ್ತು ಅಂದ್ಬಿಟ್ಟು ಈಗ ರೆಡಿ ಆಗಿದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ಈಗ ನೋಡಿ ಈ ಶರ್ಟ್ ಹಾಕೊಂಡು ವೈಟ್ ಶರ್ಟ್ ಹಾಕೊಂಡು ಅಷ್ಟು ಫಿಟ್ಟಿಂಗ್ ಕಾಣಿಸಿಲ್ಲ. ಈ ಜಿಮ್ಮಿಗೆ ಹೋಗ್ದಲೆ ಬಾಡಿ ಎಲ್ಲ ಸ್ವಲ್ಪ ವೀಕ್ ಆಗ್ಬಿಟ್ಟೈತೆ, ಶೋಲ್ಡರ್ಸ್ ಬೈಸಿಪ್ಸ್ ಎಲ್ಲ ಹೋಗ್ಬಿಟ್ಟೈತೆ. ಒಬ್ರು ಕಮೆಂಟ್ ಬೇರೆ ಹಾಕಿದ್ರಿ, ಬ್ರೋ ಯಾಕೆ ನೀವು ಜಿಮ್ಮಿಗೆ ಹೋಗ್ತಿಲ್ಲ ಹಂಗೆ ಹಿಂಗೆ ಅಂತ. ಜಿಮ್ಮಿಂದು ಒಂದು ಸಬ್ಸ್ಕ್ರಿಪ್ಷನ್ ಮುಗ್ದೋಗಿತ್ತು, ಜೊತೆಗೆ ಮಧ್ಯದಲ್ಲಿ ಹೋಗ್ತಿರ್ಬೇಕಿದ್ರೆ ಕಾಲೇಜಲ್ಲಿ ಏನೋ ಎಕ್ಸಾಮ್ಸ್ ಬೇರೆ ಶುರು ಆಗಿತ್ತು ಅಂತ ಬಿಟ್ಟಿದ್ದೆ. ಮೇಲೆ ಮತ್ತೆ ಕಂಟಿನ್ಯೂನೇ ಮಾಡ್ಲಿಲ್ಲ. ನಾಳೆ ಹೋಗೋದ್ಲಾಗ ಅಡ್ಮಿಷನ್ ಆಗಿ ನಾಳೆಯಿಂದ ಕಂಟಿನ್ಯೂಸ್ ಜಿಮ್ಮಿಗೆ ಹೋಗೋಣ ಗೈಸ್. ಚಲ್ತಾ 300 ಹಾಕ್ಸಿದ್ರೆ ತುಂಬುತ್ತೆ. ಹಾ 320 ಹಾಕ್ಸಿದ್ರೆ ತುಂಬುತ್ತೆ ಬಂಕೋಲಿ. ಹಾ ಇಲ್ಲಿ ಇಷ್ಟ ಆಗ್ತದೆ ತುಂಬ ಇಲ್ಲ. ಅದೇ ಸ್ಲಿಪ್ಪರ್ ಹಾಕತ್ತೀನಿ, ಸ್ಲಿಪ್ಪರ್ ಎಲ್ಲ ಇಲ್ಲೇನಾರ ಐತಾ ಕಬೋರ್ಡಲ್ಲಿ. ಯಾವ ಏರಿಯಾದಲ್ಲಿ ಪಪ್ಪ ಈಗ ಗೃಹ ಪ್ರವೇಶ ಇರೋದು? ಕಾಟಿಹಳ್ಳಿ. ಅದೇ RTO ಆಫೀಸ್ ಹತ್ರ. ಇದು ಅದೇ ಕೃಷ್ಣ ಲೇಔಟ್ ಗೊತ್ತಾ? ಓ ಅಲ್ಲ, ಫ್ರೆಂಡ್. ಎಷ್ಟು ವರ್ಷದ ಫ್ರೆಂಡ್ ಅವರು? ಆಟ ಆಡೋ ಫ್ರೆಂಡ್. ಗೋಲಿ ಹೇಮಂತ್ ಅಂತ ಅಲ್ವಾ? ಅಲ್ಲ ಅಷ್ಟು ದೂರ ಕಾರಲ್ಲೇ ಹೋಗಿ ಬರ್ಬೋದಿತ್ತಲ್ಲ ಪಾಪ. ಮತ್ತೆ ಈಗ ಎಷ್ಟೊತ್ತು ಕಾರ್ ತೆಗಕ್ಕೆ 2 ನಿಮಿಷದ ಕೆಲಸ. ಬಿಸ್ಲಲ್ವಾ, ಟ್ಯಾನ್ ಆದಂಗೆ ಆಗ್ತಾನೆ ಅಂತ. ಆರಾಮಾಗಿ ಕಾರಲ್ಲೇ ಹೋಗಿ ಬರ್ಬೋದಿತ್ತಪ್ಪ. ಏನು ತೆಗಿತೀನಿ ಬೇಗ. ಗೈಸ್ ಕಾರನ್ನ ಈಗ ಶೆಡ್ಡಿಂದ ತೆಗ್ದಾಯ್ತು. ನಮ್ಮಪ್ಪ ಬೈಕಲ್ಲೇ ಹೋಗೋಣ ಅಂತಿದ್ರು ಫಂಕ್ಷನ್ಗೆಲ್ಲ. ಆ್ಯಕ್ಚುಲಿ ನಂಗೆ ಏನು ಗೊತ್ತಾ, ಬೈಕಲ್ಗಿಂತ ಕಾರಲ್ಲಿ ಹೋದ್ರೇ ಒಂಥರ ಚಂದ ಗುರು. ಮತ್ತು ಬಿಸಿಲು ಬೇರೆ ಇರುತ್ತಾ. ಸರಿ ಹಾಂ. ಹಾಗಂತ ಒಬ್ರು ಕಮೆಂಟ್ ಹಾಕಿದ್ರು, ಏನು ಅಮೆರಾನ್ಗಿಂತ ಆಕ್ಸೈಡ್ ಬ್ಯಾಟ್ರಿನೇ ಚೆನ್ನಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಆಕ್ಸಿಡೆಂಟ್ ಮಗನೇ ಒಳ್ಳೆ ಕಂಪ್ನಿ ಅದು. ಆಕ್ಸಿಡೆಂಟ್ ಏನ್ ಫೇಲ್ ಮಾಡಂಗಿಲ್ಲ. ಅಂದ್ರೆ ಈ ಸೈಜ್ ಇದೆಯಲ್ಲ, ಕೂರುತ್ತಲ್ಲ, ಈ ಬಾಕ್ಸ್ ಸೈಡ್ ಸ್ಟ್ಯಾಂಡಿಗೆ, ಈ ಗಾಡಿ ಸ್ಟ್ಯಾಂಡಿಗೆ ಅಮರನ್ ಅವರು ಕರೆಕ್ಟ್ ಆಗಿ ಮಾಡವ್ರಂತೆ. ಎಕ್ಸೈಡ್ ಏನಪ್ಪಾ ಅಂದ್ರೆ ಸ್ವಲ್ಪ ಕಮ್ಮಿ ಲೆಂತ್ ಕಮ್ಮಿ ಮಾಡಿರೋರಂತೆ. ಇದು ಕ್ಲೀನ್ ಆಗಿ ಕೂರಂಗೆ. ಇದಕ್ಕೆ ಕರೆಕ್ಟ್ ಆಗಿ ಕೂರಂಗಲ್ಲ, ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಸ್ಟ್ಯಾಂಡಿಗೆ. ಹಂಗಾಗಿ ಅವ್ರ ಅಂಗಡಿಯರ ಹೇಳಿದ್ದು ಅಮರನ್ನು ಒಳ್ಳೆ ಇದು ಮಗನೇ. ಈಗೆಲ್ಲ ಅಮರನೇ ಓಡ್ತಾ ಇರೋದು. ಹಲೋ ಹೇಮಂತ, ಅದೊಂಚೂರು ಲೊಕೇಶನ್ ಕಳಿಸ್ತೀರಾ? ಈ ಕಡೆಯಿಂದ ಬರ್ತಾ ಬಲ್ಗಡೆ ಸೈಡ್ ಎಡಗಡೆ ಸೈಡ್ ಅರಸೀಕೆರೆ ರೋಡಲ್ಲಿ ಬರ್ತಾ ನಂದಿನಿ ಪಾರ್ಲರ್. ಅಂಕಲ್ ಬಂದಿದ್ದೆ ಮನೆ. ಗೊತ್ತಾಯ್ತು. ಚೆನ್ನಾಗಿತ್ತು ಅಂಕಲ್ ಊಟ. ಗೈಸ್ ಫಂಕ್ಷನ್ ಮುಗಿಸ್ಕೊಂಡು ಮನೆ ಕಡೆಗೆ ಬಂದಾಯ್ತು. ನಾವಪ್ಪ ಅಲ್ಲಿ ಶೆಡ್ ಅವ್ರು ತೆಗಿತಾರೆ, ನಮ್ಮ ಅಮ್ಮನೂ ಬಂದ್ರು. ಯಾಕೋ ಲೈಟಾಗಿ ತಲೆನೋವು ಬೇರೆ ಬರ್ತೈತೆ. ಅರ್ಧ AC-ಗೆ ತಲೆನೋವು ಗುರು ತರ. ಟೆಸ್ಟ್ ಆಯ್ತು ಮೊನ್ನೆ.
ಗೈಸ್ ಮನೆಗೆ ಬಂದ ತಕ್ಷಣ ಫಸ್ಟು ಬಟ್ಟೆನ ಬದಲಾಯಿಸಿದ್ದೀನಿ. ಫಸ್ಟೇ ವೈಟ್ ಕಲರ್ ಶರ್ಟ್ ಬೇರೆ ಅಲ್ವಾ, ಆಮೇಲೆ ಎಲ್ಲರೂ ಇಟ್ಟು ಸುಕ್ಕಿಕ್ಕಾಗಿ ಕರೆಗಿರೆ ಆಗಿ ಸುಮ್ಮನೆ ಹಾಕ್ಬೇಕಿದೆ ಗೈಸ್. ಚಲೋ ಗೈಸ್, ಈಗ ಆ್ಯಕ್ಚುಲಿ ಈಗ ನಮ್ಮಮ್ಮ ಮಲಗಿದ್ರು, ಈಗ ಅವ್ರನ್ನ ಎಬ್ರಿಸ್ಬಿಟ್ಟು ಈಗ ಕಮೆಂಟ್ಸ್ಗಳಿಗೆ ಈಗ ರಿಪ್ಲೈ ಕೊಡ್ತಾ ಹೋಗೋಣ ಅಂತ ಅನ್ಕೊಂಡೆ. ಸೊ ಒಬ್ಬರೇ ಆ್ಯಕ್ಚುಲಿ ಇದು ಇಬ್ರು ಅಂದರೆ ಒಬ್ಬರೇ 2 ಕಮೆಂಟ್ ಹಾಕಿದ್ದಾರೆ, ಕಾಪಿ ಪೇಸ್ಟ್ ಮಾಡೋರೆ. ಏನಂತಂದ್ರೆ ರಾಹುಲ್ ಅನ್ನೋರು, ಬ್ರದರ್ ವೆನ್ ಯು ಕಮ್ ಫಾರ್ ದೇವನಹಳ್ಳಿ ಸೆಡ್ ಅಂಡ್ ವೈ ಡು ಯು ಸ್ಟಾಪ್ ಯುವರ್ ಜಿಮ್ ಬಟ್ ಯು ಆರ್ ಟೆಲ್ಲಿಂಗ್ ಐ ಆಮ್ ಮೇಕಿಂಗ್ ಡಯಟ್ ಬ್ರದರ್. ನೌ ಯು ಕ್ಯಾನ್ ಬೈ ಡಯಟ್ ಪ್ಲಾನ್ ಫ್ರಮ್ ಶ್ರವಣ್ ಬ್ರೋ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್. ಯು ಕ್ಯಾನ್ ಡೂ ಬಿಕಾಸ್ ಯು ಹ್ಯಾವ್ ಫ್ರೀ ಅಂಡ್ ಅಪ್ಲೋಡ್ ಜಿಮ್ ವಿಡಿಯೋಸ್ ಡೈಲಿ ಅಂಡ್ ಮೇಕ್ ಯುವರ್ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ. ರಾಹುಲ್ ಫ್ರಮ್ ದೇವನಹಳ್ಳಿ ಏರ್ಪೋರ್ಟ್. ಅದೇ ಹೇಳಿದ್ನಲ್ಲ ನಾಳೆಯಿಂದ ಜಿಮ್ಮಿಗೆ ಹೋಗೋಣ ಅಂತ. ಅದೇ ನಾಳೆಯಿಂದ ಜಿಮ್ಮಿಗೆ ಹೋಗೋಣ ಗೈಸ್. ಸಬ್ಸ್ಕ್ರಿಪ್ಷನ್ ಬೇರೆ ಖಾಲಿ ಆಗಿತ್ತು, ನಾಳೆ ಜಿಮ್ಮಿಗೆ ಹೋಗೋಣ, ಜೊತೆಗೆ ಡಯಟ್ ನೋಡೋಣ. ಹಾಯ್ ಬ್ರೋ, ಐ ಆಮ್ ವಾಚಿಂಗ್ ಯುವರ್ ವಿಡಿಯೋಸ್ ಫ್ರಮ್ ದುಬ್ಲಿನ್ ಐಲ್ಯಾಂಡ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಅಂಕಲ್ ಆ್ಯಂಡ್ ಇಸ್ ಬೈಕ್ ಕಲೆಕ್ಷನ್. ನನ್ನ ಹತ್ರ ಬ್ಯಾಂಗ್ಳೂರಲ್ಲಿ ಯಮಹಾ YBX RX 135 ಆ್ಯಂಡ್ ಸುಜುಕಿ ಶೋಗನ್ ಇದೆ. ವಾವ್ ಸೂಪರ್ ವರುಣ್ ಅವರೇ, ಆ್ಯಂಡ್ ಥ್ಯಾಂಕ್ ಯು ಕಮೆಂಟ್ ಹಾಕಿದ್ದಕ್ಕೆ. ಎಕ್ಸೈಡ್ ಈಸ್ ಅ ಗುಡ್ ಬ್ರ್ಯಾಂಡ್ ಆ್ಯಂಡ್ ಮೋಸ್ಟ್ ಕಾರ್ಸ್ ಬೈಕ್ಸ್ ಕಮ್ ವಿತ್ ಎಕ್ಸೈಡ್ ಬ್ಯಾಟ್ರಿ ಸ್ಟ್ಯಾಂಡರ್ಡ್. ಅದೇ ಇದೇ ಕಮೆಂಟನ್ನ ಓದಿ ನಮ್ಮ ಅಪ್ಪಂಗೆ ನಾನು ಹೇಳಿದ್ದು. ಒಬ್ಬರು ಎಕ್ಸೈಡ್ ಬ್ಯಾಟ್ರಿನೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಪಪ್ಪ ಅಂತ ಹೇಳಿದ್ನಲ್ಲ, ಇದೇ ಕಮೆಂಟಿಗೆ. ಬ್ರೋ ಹಾಸನಲ್ಲಿ ನಿಮಗೆ ಬೆಸ್ಟ್ ಪ್ಲೇಸ್ ಅನ್ಸೋದು ಯಾವುದು ಬ್ರೋ ಹೇಳಿ? ನಮ್ಮನೇನೆ ಆ್ಯಂಡ್ ಮತ್ತೆ ನಮ್ಮ ಮನೆ ಸರ್ಕಲ್ಲು ಅಲ್ಲೂ ನಮ್ಮ ಗೈಸ್. ನಮ್ಮ ಅಮ್ಮ ನಾನು ನಿದ್ದೇನೆ. ಲವ್ ಫ್ರಮ್ ಇರಾನಾ? ವಾ ನಿಜನಾ ಬ್ರೋ? ಅದು ಸುಮ್ಮನೆ ಕಮೆಂಟ್ ಹಾಕ್ತೀರಾ ನಂಗೆ ಗೊತ್ತಿಲ್ಲ ಗುರು. ಲವ್ ಫ್ರಮ್ USA ಅಂತೆ. ಲವ್ ಫ್ರಮ್ ಉಡುಪಿ. ಒಂದ್ಸಲ ಉಡುಪಿಗೆ ಬನ್ನಿ, ಆಯ್ತು ಬರೋಣ ಬ್ರೋ. ನೆಕ್ಸ್ಟ್ ಮಲ್ನಾಡ್ ಕಾಲೇಜ್ಗೆ ಸೇರ್ತಾ ಇದ್ದೀನಿ. ಕಿರಿಕ್ ಆದ್ರೆ ನಿಮ್ಗೆ ಫೋನ್ ಮಾಡೋದು. ನನ್ ಕಮೆಂಟ್ 6 ದಿನ ಇಂದ ರಿಪ್ಲೈ ಕೊಡ್ತಿಲ್ಲ. ಕಿರಿಕ್ ಆಗಲ್ಲ, ಕಿರಿಕ್ ಆಗಂಗ್ ಮಾಡ್ಕೋಬೇಡಿ ಅಷ್ಟೇ. ಕಮ್ ಫಾರ್ ಬ್ಯಾಂಗ್ಳೂರ್ ಬ್ರದರ್, ಟೆಲ್ ಯುವರ್ ಡ್ಯಾಡ್ ಕನಕಪುರ ಬಗ್ಗೆ ಹೇಳಿ. ನಮ್ಮಪ್ಪ ಇವಾಗ ಮಲ್ಕೊಂಡವ್ರೆ ಗೈಸ್. ರೋಸ್ ಮೇರಿ ಪ್ಲಾಂಟ್ಸ್ ಅಂತಮ್ಮ ಅವರು ಕೊಟ್ಟವ್ರಲ್ಲ, ಹರೀಶ್ ಅನ್ನೋರು ಕಮೆಂಟ್ ಹಾಕಿರೋದು. ಥ್ಯಾಂಕ್ ಯು ಹರೀಶ್ ಅವರೇ ಕಮೆಂಟ್ ಹಾಕಿದ್ಕೆ. ಲವ್ ಫ್ರಮ್ ಯುರೋಪು. ಬ್ರೋ ನಿಮ್ಮ ಮನೆಗೆ ನ್ಯೂ ಚಾರ್ಲಿ ಯಾವಾಗ ತರ್ತೀರಾ? ಗೈಸ್ ನಾನು ರೆಡಿ, ಬಟ್ ನಮ್ಮ ಮನೇಲಿ ರೆಡಿ ಇಲ್ಲ, ಅದರಲ್ಲೂ ನಮ್ಮ ಅಮ್ಮ ಇನ್ನೂ ರೆಡಿ ಇಲ್ಲ. ಬ್ರೋ ಅಂಕಲ್ಗೆ ಸಿಗರೇಟ್ ಕಡಿಮೆ ಮಾಡೋಕ್ಕೆ ಹೇಳಿ, ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರಿ. ನೌ ಡೇಸ್ ಹೆಲ್ತ್ ಈಸ್ ಇಂಪಾರ್ಟೆಂಟ್. ಇಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್. ಈ ಕಮೆಂಟ್ನ ನಿಮ್ಮ ಡ್ಯಾಡಿ ಮುಂದೆನೇ ಓದಿ ಹೇಳಿ. ಮಗನೇ ಬಿಡ್ತೀನಿ ಮಗನೇ ಅಂತಾರೆ. ಆಮೇಲೆ ಮತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಹೋಗಿ ಒಂದು ಅರ್ಧ ಪ್ಯಾಕ್ ಲೈಟ್ಸ್ ತಗೋಬಾ ಅಂತಾರೆ. ಓಕೆ ಗೈಸ್, ಇಷ್ಟ ಆಗಿತ್ತು ಕಮೆಂಟ್ಸ್ಗಳು. ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.